ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬ್ರಿಟನ್ನಲ್ಲಿ ಸರ್ಕಾರ ಬದಲಾಗ್ತಾ ಇದೆ. ಭಾರತೀಯ ಮೂಲದ ಪ್ರಧಾನಿ ಋಷಿ ಸುನಕ್ ಈ ಬಾರಿ ಚುನಾವಣೆಯಲ್ಲಿ ಪಕ್ಷವನ್ನು ಗೆಲ್ಲಿಸಿಕೊಳ್ಳುವುದರಲ್ಲಿ ವಿಫಲರಾಗಿದ್ದಾರೆ. ಇಷ್ಟು ದಿನ ವಿರೋಧ ಪಕ್ಷವಾಗಿದ್ದ ಲೇಬರ್ ಪಕ್ಷ ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಬಹುಮತವನ್ನು ಪಡ್ಕೊಂಡಿದ್ದು ಸರ್ಕಾರ ರಚಿಸೋದು ಕನ್ಫರ್ಮ್ ಆಗ್ತಾ ಇದೆ. ಈ ಬಾರಿ ಬ್ರಿಟನ್ ಪ್ರಧಾನಿ ಹುದ್ದೆಯನ್ನ ಲೇಬರ್ ಪಕ್ಷದ ನಾಯಕ ಕೀರ್ ಸ್ಟಾರ್ಮರ್ ಅಲಂಕರಿಸ್ತಾ ಇದ್ದಾರೆ. ಹಾಗಾದ್ರೆ ಬ್ರಿಟನ್ ನಲ್ಲಿ ಸರ್ಕಾರ ಬದಲಾವಣೆಗೆ ಕಾರಣವಾಗಿರುವ ಅಂಶಗಳೇನು? ಲೇಬರ್ ಪಕ್ಷಕ್ಕೆ ಪ್ರಚಂಡ ಬಹುಮತ ಸಿಕ್ಕಿರೋದಾದ್ರೂ ಹೇಗೆ? ಸುನಕ್ ಪಕ್ಷವನ್ನ ಗೆಲುವಿನ ದಡಕ್ಕೆ ತಲುಪಿಸೋದ್ರಲ್ಲಿ ವಿಫಲರಾಗಿದ್ಯಾಕೆ ಮತ್ತು ಈ ಬದಲಾವಣೆ ಭಾರತದ ಮೇಲೆ ಉಂಟು ಮಾಡುವ ಪರಿಣಾಮಗಳೇನು ಅನ್ನೋ ಬಗ್ಗೆ ನಾವು ಇಲ್ಲೊಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ಬ್ರಿಟನ್ನ ಸಂಸತ್ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಆಡಳಿತಾರೂಢ ಕನ್ಸರ್ವೇಟಿವ್ ಪಕ್ಷ ಸೋಲಿನ ಸುಳಿಗೆ ಸಿಲುಕಿದ್ದು ಒಟ್ಟು 119 ಸ್ಥಾನಗಳನ್ನಷ್ಟೇ ಗೆಲ್ಲೋದಕ್ಕೆ ಅವರು ಶಕ್ತರಾಗಿದ್ದಾರೆ. ಹಾಗೆ ಪ್ರಧಾನಿ ಋಷಿ ಸುನಕ್ ತಾವು ಗೆದ್ದು ಬಂದರೂ ಕೂಡ ತಮ್ಮ ಪಕ್ಷವನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಸುನಕ್ ಸರ್ಕಾರದ ಸಾಕಷ್ಟು ಮಂದಿ ಸಂಸದರು ಕೂಡ ಸೋಲನ್ನು ಅನುಭವಿಸಿದ್ದಾರೆ. ಅಷ್ಟೇ ಅಲ್ಲದೆ ಮಾಜಿ ಪ್ರಧಾನಿ ಲೀಸ್ ಟ್ರೂಸ್ ಕೂಡ ಈ ಎಲೆಕ್ಷನ್ ನಲ್ಲಿ ಸೋಲನ್ನು ಕಂಡಿದ್ದಾರೆ. ಇದನ್ನ ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ ಕರೆಯಲಾಗ್ತಾ ಇದೆ. ತಾವು ವೈಯಕ್ತಿಕವಾಗಿ ಗೆದ್ದರೂ ಕೂಡ ಪಕ್ಷದ ಸೋಲನ್ನ ಋಷಿ ಸುನಕ್ ತಮ್ಮ ಸೋಲು ಅಂತ ಒಪ್ಪಿಕೊಂಡಿದ್ದಾರೆ. ಅಲ್ಲಿಗೆ ಭಾರತೀಯ ಮೂಲದ ಬ್ರಿಟನ್ ಪ್ರಧಾನಿಯ ಅಧ್ಯಾಯ ಸದ್ಯಕ್ಕೆ ಮುಗಿತಾ ಇದೆ. ಇನ್ನು ಈ ಚುನಾವಣೆಯಲ್ಲಿ ಬಹುಮತವನ್ನು ಗಳಿಸಿರುವುದು ಲೇಬರ್ ಪಕ್ಷ. ಅಲ್ಲಿನ ಒಟ್ಟು 650 ಸ್ಥಾನಗಳ ಪೈಕಿ 407 ಸ್ಥಾನಗಳನ್ನ ಈ ಪಕ್ಷದ ಸಂಸದರೇ ಇದುವರೆಗೆ ಪಡ್ಕೊಂಡಿದ್ದಾರೆ. ಇನ್ನು ಚುನಾವಣೆಯಲ್ಲಿ ಸ್ಕಾಟಿಷ್ ನ್ಯಾಷನಲಿಸ್ಟ್ ಪಾರ್ಟಿ 2 ಕ್ಷೇತ್ರಗಳನ್ನ ಗೆದ್ರೆ ಲಿಬರಲ್ ಡೆಮೋಕ್ರೆಟಿಕ್ಸ್ 58 ಕ್ಷೇತ್ರಗಳಲ್ಲಿ ಸಂಸದರನ್ನ ಗೆಲ್ಲಿಸಿಕೊಂಡು ಬಂದಿದೆ. ಇನ್ನು ರಿಫಾರ್ಮ್ಸ್ ಯುಕೆ ಅನ್ನೋ ಪಕ್ಷ 4 ಕ್ಷೇತ್ರಗಳನ್ನ ಗೆದ್ರೆ ಪಕ್ಷೇತರರು 1 ಸ್ಥಾನದಲ್ಲಿ ಗೆಲುವನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಆಯ್ಕೆಯಾಗಿರುವ ಈ ಪಕ್ಷೇತರ ಕೂಡ ಈ ಹಿಂದೆ ಲೇಬರ್ ಪಾರ್ಟಿಯಲ್ಲೇ ಇದ್ದವರು. ಆದರೆ ಆತನನ್ನ ಪಕ್ಷ ವಿರೋಧಿ ಚಟುವಟಿಕೆಗಳ ಆರೋಪದ ಮೇಲೆ ಉಚ್ಚಾಟನೆ ಮಾಡಲಾಗಿತ್ತು. ಆದರೆ ಈಗ ಆತ ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ಈಗ ಲೇಬರ್ ಪಕ್ಷ ಬಹುಮತವನ್ನ ಗಳಿಸಿಕೊಂಡಿರೋದ್ರಿಂದ ಕೀರ್ ಸ್ಟಾರ್ಮರ್ ಪ್ರಧಾನಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಈ ಸ್ಟಾರ್ಮರ್ ಬ್ಯಾರಿಸ್ಟರ್ ಆಗಿದ್ದವರು. ಆ ಬಳಿಕ ರಾಜಕೀಯದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಲೇಬರ್ ಪಕ್ಷವನ್ನು ಸೇರಿದ್ರು. 2015ರಿಂದಲೂ ಸಂಸದರಾಗಿರುವ ಸ್ಟಾರ್ಮರ್ 2020ರಿಂದ ಲೀಡರ್ ಆಫ್ ದ ಅಪೋಸಿಷನ್ ಅಂದ್ರೆ ಪ್ರತಿಪಕ್ಷ ನಾಯಕನ ಸ್ಥಾನವನ್ನ ನಿರ್ವಹಿಸ್ತಾ ಇದ್ದಾರೆ. ಲಂಡನ್ ನಲ್ಲಿ ಹುಟ್ಟಿ ಸರೇಯಲ್ಲಿ ಆಡಿ ಬೆಳೆದಿರುವ ಈ ಸ್ಟಾರ್ಮರ್ ಈಗ ಬ್ರಿಟನ್ನ ಚುನಾವಣೆಯಲ್ಲಿ ಗೆದ್ದು ಪಕ್ಷವನ್ನು ಕೂಡ ಗೆಲ್ಲಿಸಿಕೊಂಡಿದ್ದಾರೆ. ಅಲ್ಲಿನ ಪ್ರಧಾನಿ ಕೂಡ ಆಗ್ತಾ ಇದ್ದಾರೆ. ಇನ್ನು ತಮ್ಮ ಪಕ್ಷದ ಗೆಲುವಿನ ನಂತರ ಮಾಧ್ಯಮಗಳ ಜೊತೆ ಮಾತಾಡಿದ ಸ್ಟಾರ್ಮರ್, ದೇಶ ಸದ್ಯಕ್ಕೆ ಕಷ್ಟದಲ್ಲಿದೆ, ಮೊದಲು ದೇಶವನ್ನ ಕಾಪಾಡ್ಕೋಬೇಕು, ಆ ನಂತರ ಪಕ್ಷದ ವಿಚಾರ ಅಂತ ಹೇಳೋದ್ರ ಮೂಲಕ ದೇಶವೇ ಮೊದಲು ಅನ್ನೋ ತಮ್ಮ ನಿಲುವಿನಿಂದ ಬ್ರಿಟಿಷರ ಮನಸ್ಸನ್ನ ಗೆದ್ದಿದ್ದಾರೆ. ಹಾಗೆ ಬ್ರಿಟನ್ ಕೂಡ ಈ ಸ್ಟಾರ್ಮರ್ ಮೇಲೆ ವಿಪರೀತ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದೆ. ಗೆಳೆಯರೆ, ಈ ಬಾರಿಯ ಚುನಾವಣೆಯಲ್ಲಿ ಭಾರತೀಯ ಮೂಲದ ಒಟ್ಟು 107 ಮಂದಿ ಸಂಸದರು ಕಣದಲ್ಲಿದ್ದರು. ಆ ಪೈಕಿ ಪ್ರಮುಖವಾಗಿ ಬ್ರಿಟನ್ನ ಹಾಲಿ ಪ್ರಧಾನಿಯಾಗಿದ್ದ ಋಷಿ ಸುನಕ್ ಇದ್ರು. ಅವರು ನಾರ್ದರ್ನ್ ಇಂಗ್ಲೆಂಡ್ ನ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಎರಡನೇದಾಗಿ ಸುವೆಲ್ಲಾ ಬ್ರವರ್ಮನ್ ಕೂಡ ಆರಿಸಿ ಬಂದಿದ್ದಾರೆ. ಈ ಹಿಂದೆ ಬ್ರವರ್ಮನ್ ಬ್ರಿಟನ್ನ ಇಂಟೀರಿಯರ್ ಮಿನಿಸ್ಟರ್ ಆಗಿದ್ರು. ಅಲ್ಲದೆ ಪ್ರೋ ಪ್ಯಾಲೆಸ್ತೈನ್ ಪ್ರತಿಭಟನಾಕಾರರ ವಿರುದ್ಧ ಪೊಲೀಸ್ ಶಕ್ತಿಯನ್ನ ಬಳಸಿದ್ದು ಸುವೆಲ್ಲಾ ಅಂತ ಕೂಡ ಹೇಳಲಾಗುತ್ತೆ. ಹೀಗಾಗಿ ಈ ಬಾರಿ ಯಾಕೆ ಸೋಲ್ತಾರೆ ಅಂತಲೇ ಹೇಳಲಾಗ್ತಾ ಇತ್ತು. ಆದರೂ ಸುವೆಲ್ಲಾ ಆರಿಸಿ ಬಂದಿದ್ದಾರೆ. ಇನ್ನು ಕನ್ಸರ್ವೇಟಿವ್ ಪಕ್ಷದಿಂದ ಗಗನ್ ಮಹಿಂದ್ರ ಆರಿಸಿ ಬಂದಿದ್ದಾರೆ. ಈ ಮಹಿಂದ್ರ ಕೂಡ ಭಾರತೀಯ ಮೂಲದವರೇ ಆಗಿದ್ದಾರೆ. ಹಾಗೆ ಲೇಬರ್ ಪಕ್ಷದ ಅಭ್ಯರ್ಥಿಗಳಾಗಿ ಕೂಡ ಸಾಕಷ್ಟು ಭಾರತೀಯರು ಸ್ಪರ್ಧೆ ಮಾಡಿದ್ರು. ಅವರಲ್ಲಿ ಪ್ರಮುಖವಾಗಿ ನವೇಂದು ಮಿಶ್ರಾ, ಸತ್ವೀರ್ ಕೌರ್, ಶಿವಾನಿ ರಾಜಾ, ಪ್ರೀತಿ ಪಾಟೀಲ್, ಕಾನಿಷ್ಕ್ ನಾರಾಯಣ್, ಲೀಶಾ ನಂದ್ಯಾ, ತನ್ಮನ್ಜೀತ್ ಸಿಂಗ್ ಢೇಸಿ ಸೇರಿದ ಹಾಗೆ ಸಾಕಷ್ಟು ಮಂದಿ ಗೆಲುವನ್ನು ಪಡ್ಕೊಂಡಿದ್ದಾರೆ. ಈ ಬಾರಿ ಬ್ರಿಟನ್ನ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಸಾಕಷ್ಟು ಭಾರತೀಯ ರೆಪ್ರೆಸೆಂಟೇಷನ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಹಾಗೆ ನೋಡಿದ್ರೆ ಬ್ರಿಟನ್ ರಾಜಕಾರಣದಲ್ಲಿ ಬ್ರಿಟನ್ನ ಪ್ರಜೆಗಳ ಮತಗಳು ಹೇಗೆ ಮುಖ್ಯ ಅನ್ನಿಸ್ಕೊಳ್ತು, ಅದೇ ತರ ಭಾರತೀಯರು ಕೂಡ ಅಲ್ಲಿ ಸಾಕಷ್ಟು ಜನ ಇದ್ದಾರೆ. ಹೀಗಾಗಿ ಈ ಬಾರಿ ಭಾರತೀಯರ ಮತಗಳಿಕೆಗೆ ಎಲ್ಲ ಪಕ್ಷಗಳು ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ವು ಮತ್ತು ಅಲ್ಲಿನ ದೇವಾಲಯಗಳಿಗೆ 2 ಪ್ರಮುಖ ಪಕ್ಷಗಳ ನಾಯಕರು ಭೇಟಿ ಕೊಟ್ಟಿದ್ರು. ನಾನು ಹಿಂದೂ ಅಂತ ಋಷಿ ಹೇಳ್ಕೊಂಡ್ರೆ, ನಾನು ಆರಿಸಿ ಬಂದ್ರೆ ಭಾರತದ ಜೊತೆಗಿನ ಬ್ರಿಟನ್ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ ಮತ್ತು ಹಿಂದೂ ಫೋಬಿಯಾ ವಿರುದ್ಧ ಕೆಲಸ ಮಾಡ್ತೀನಿ ಅಂತ ಸ್ಟಾರ್ಮರ್ ಹೇಳ್ಕೊಂಡಿದ್ರು. ಗೆಳೆಯರೆ, ಇಲ್ಲಿ ಈ ಬಾರಿ ಕನ್ಸರ್ವೇಟಿವ್ ಪಕ್ಷ ಸೋಲೋದಕ್ಕೆ ಕಾರಣಗಳೇನು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ. ಬ್ರಿಟನ್ ನಲ್ಲಿ ಯಾರು ಕೂಡ 20 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ ಉದಾಹರಣೆಗಳಿಲ್ಲ. 1979ರಿಂದ 1997ರವರೆಗೆ ಅಂದ್ರೆ ಸರಿಸುಮಾರು 18 ವರ್ಷಗಳ ಕಾಲ ಬ್ರಿಟನ್ ನಲ್ಲಿ ಕನ್ಸರ್ವೇಟಿವ್ ಪಕ್ಷ ತನ್ನ ಕಾರವಾರನ್ನು ನಡೆಸಿತು. ಆ ಬಳಿಕ ಅಧಿಕಾರಕ್ಕೆ ಬಂದ ಲೇಬರ್ ಪಕ್ಷ
1997ರಿಂದ 2010ರವರೆಗೆ ಅಂದರೆ ಸುಮಾರು 13 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತು. ಆ ನಂತರ 2010ರ ನಂತರ ಇಲ್ಲಿವರೆಗೆ ಮತ್ತೆ ಕನ್ಸರ್ವೇಟಿವ್ಗಳು ಆಳಿದ್ದಾರೆ. ಸೊ ಈಗ ಬ್ರಿಟನ್ನಲ್ಲಿ ಜನ ಬದಲಾವಣೆಯನ್ನು ಬಯಸಿದ್ದಾರೆ. ಅವರಿಗೆ ಕನ್ಸರ್ವೇಟಿವ್ಗಳ ಆಳ್ವಿಕೆ ಸಾಕಾಗಿದೆ. ಹೀಗಾಗಿ ಮತ್ತೆ ಲೇಬರ್ ಪಕ್ಷವನ್ನಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ. ಇನ್ನು ಅಲ್ಲಿನ ತೆರಿಗೆ ಹೆಚ್ಚಳ, ಬೆಲೆ ಏರಿಕೆ, ಆರ್ಥಿಕ ಹಿಂಜರಿತಗಳು ಕೂಡ ಚುನಾವಣೆಯಲ್ಲಿ ಕನ್ಸರ್ವೇಟಿವ್ಗಳ ಸೋಲಿಗೆ ಕಾರಣ ಆಗಿವೆ. ಕಳೆದ 10 ವರ್ಷಗಳ ಅವಧಿಯಲ್ಲಿ ಬ್ರಿಟನ್ ಸಾಕಷ್ಟು ಸಮಸ್ಯೆಗಳನ್ನು ನೋಡಬೇಕಾಗಿ ಬಂತು. ಬ್ರಿಕ್ಸಿಟ್ ಅಂದರೆ ಯುರೋಪಿಯನ್ ಯೂನಿಯನ್ನಿಂದ ಬ್ರಿಟನ್ ಎಕ್ಸಿಟ್ ಆಗಿದ್ದು ಅವ್ರ ಮೇಲೆ ತುಂಬಾನೇ ಪರಿಣಾಮಗಳನ್ನು ಬೀರಿತು. ಕೋವಿಡ್ ನಂತರದ ಕಾಲದಲ್ಲಿ ಬ್ರಿಟನ್ನ ಅರ್ಥವ್ಯವಸ್ಥೆ ಹೇಗೆ ಕುಸಿದು ಬಿತ್ತು ಅಂದರೆ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಾಗ್ತಾ ಹೋಯಿತು, ಜನರ ಆದಾಯ ಕಡಿಮೆ ಆಗ್ತಾ ಹೋಯಿತು, ತೆರಿಗೆಗಳು ನಿರಂತರವಾಗಿ ಏರ್ತಾ ಹೋದವು. ಅಲ್ಲಿನ ಪರಿಸ್ಥಿತಿಯನ್ನು ಸುಧಾರಿಸುವ ನಿಟ್ಟಲ್ಲಿ ಸತತವಾಗಿ ಪ್ರಧಾನಿಗಳ ಬದಲಾವಣೆ ಕೂಡ ಆಗ್ತಾ ಹೋಯಿತು. ಕಡೆಗೆ ಸುನಕ್ ಬಂದು ಕೂತರು. ಅವರು ಬ್ರಿಟನ್ನ ಹಣಕಾಸಿನ ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟರಾದರೂ ಅವರ ಅಪ್ರೋಚ್ ಸಾಮಾನ್ಯ ಜನರನ್ನು ತಲುಪೋದಕ್ಕೆ ಸಾಧ್ಯ ಆಗಲಿಲ್ಲ. ಸುನಕ್ ನಮ್ಮ ರಾಜನಿಗಿಂತ ಶ್ರೀಮಂತ, ಆತನಿಗೆ ಜನಸಾಮಾನ್ಯರ ಕಷ್ಟಗಳು ಅರ್ಥವಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಜನ ಭಾವಿಸಿದ್ರು. ಇನ್ನು ಚುನಾವಣೆಗಳಿಗೆ ಮೊದಲೇ ಒಂದು ಹಂತದಲ್ಲಿ ಅವರ ಪಕ್ಷ ಸೋಲೊಪ್ಪಿಕೊಂಡು ಬಿಡ್ತು. ಈ ಬಾರಿ ಗೆಲ್ಲೋದು ಕಷ್ಟ ಅಂತ ಗೊತ್ತಾಗಿ ಸಾಕಷ್ಟು ಹಿರಿಯ ನಾಯಕರು ತಾವು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹಿಂತೆಗೆದ್ರು. ಅದು ಕೂಡ ಈ ಬಾರಿ ಇವರು ಗೆಲ್ಲೋದಿಲ್ಲ ಅನ್ನೋ ಭಾವನೆ ಮೂಡೋದಕ್ಕೆ ಕಾರಣ ಆಯಿತು. ಸಮೀಕ್ಷೆಗಳು ಕೂಡ ಅದನ್ನೇ ಹೇಳ್ತಾ ಇದ್ವು. ಇದು ಯಾವ ಪಕ್ಷಕ್ಕೂ ಸೇರದ ಮತದಾರರು ಇರ್ತಾರೆ ನೋಡಿ, ಅವರ ಓಟುಗಳ ಮೇಲೆ ಪರಿಣಾಮವನ್ನು ಬೀರಿತು. ಈ ಎಲ್ಲ ಕಾರಣಗಳಿಂದ ಈ ಬಾರಿ ಸುನಕ್ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿದ್ದ ಕನ್ಸರ್ವೇಟಿವ್ ಪಕ್ಷ ಸೋಲನ್ನು ಕಾಣಬೇಕಾಗಿ ಬಂತು. ಗೆಳೆಯರೇ, ಇಲ್ಲಿ ಆಡಳಿತ ವಿರೋಧಿ ಅಲೆಯಲ್ಲಿ ತೇಲಿ ಬಂದಿರುವ ಲೇಬರ್ ಪಕ್ಷ ಸ್ವಲ್ಪ ಮಟ್ಟಿಗೆ ಎಡ ವಿಚಾರಗಳನ್ನು ಹೊಂದಿರುವ ಪಕ್ಷ. ಹಾಗೆ ನೋಡಿದರೆ ಇತ್ತೀಚೆಗೆ ಯುರೋಪಲ್ಲಿ ಬಲಪಂಥೀಯ ಸರ್ಕಾರಗಳು ಹೆಚ್ಚಾಗಿದ್ವು. ನೆದರ್ಲ್ಯಾಂಡ್ಸಲ್ಲಿ ಬಲಪಂಥೀಯರ ಸರ್ಕಾರ ಬಂದಿತ್ತು. ಇಟಲಿಯಲ್ಲಿ ಫಾರ್ ರೈಟ್ ಸರ್ಕಾರ ಇದೆ. ಆದರೆ ಬ್ರಿಟನ್ನಲ್ಲಿ ಮಾತ್ರ ಜನ ಸ್ವಲ್ಪ ಎಡಕ್ಕೆ ವಾಲಿರುವ ಪಕ್ಷವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇನ್ನು ಈಗ ಅಧಿಕಾರಕ್ಕೆ ಬಂದಿರೋ ಲೇಬರ್ ಪಕ್ಷದ ಮೇಲೆ ಸಾಕಷ್ಟು ಜವಾಬ್ದಾರಿಗಳಿವೆ. ಸದ್ಯಕ್ಕೆ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಸಂಕಷ್ಟದಲ್ಲಿರುವ ಬ್ರಿಟನ್ನನ್ನು ಮತ್ತೆ ಹಳಿಗೆ ತರಬೇಕಾದ ಜವಾಬ್ದಾರಿಗಳು ಕೀರ್ ಸ್ಟಾರ್ಮರ್ ಮೇಲಿವೆ. ಹಾಗೆಯೇ ಯುಕ್ರೇನ್ ಯುದ್ಧ, ಪೆಟ್ರೋಲಿಯಂ ಕ್ರೈಸಿಸ್, ಜನರ ಜೀವನ ಮಟ್ಟ ಸುಧಾರಣೆ, ಬೆಲೆ ಏರಿಕೆಯಂತಹ ಗಂಭೀರ ವಿಷಯಗಳನ್ನು ಹೊಸ ಸರ್ಕಾರ ಈಗ ನಿಭಾಯಿಸಬೇಕಾಗಿ ಬರುತ್ತೆ. ಅವರು ಅದನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಬ್ರಿಟನ್ನ ಜನ ನೋಡ್ತಾ ಇದ್ದಾರೆ. ಇನ್ನು 2005ರ ನಂತರ ಲೇಬರ್ ಪಕ್ಷಕ್ಕೆ ಸಿಕ್ಕ ಅತಿ ದೊಡ್ಡ ಬಹುಮತ ಇದು. ಇನ್ನು ಈ ಚುನಾವಣೆಯಲ್ಲಿ ಸೋತು ಹೋಗಿರುವ ಕನ್ಸರ್ವೇಟಿವ್ ಪಕ್ಷಕ್ಕೆ ಚುನಾವಣಾ ಇತಿಹಾಸದಲ್ಲೇ ಇದೊಂದು ಭಾರಿ ಅವಮಾನದ ಫಲಿತಾಂಶ ಕೂಡ. ಕನ್ಸರ್ವೇಟಿವ್ ಪಕ್ಷ ಉದಯವಾದಾಗಿನಿಂದ ಇಲ್ಲಿವರೆಗೆ ಈ ಬಾರಿನೇ ಅವರಿಗೆ ಅತಿ ಕಡಿಮೆ ಸ್ಥಾನಗಳು ಸಿಕ್ಕಿರೋದು. ಈ ಹಿಂದೆ 1997ರಲ್ಲಿ ಕನ್ಸರ್ವೇಟಿವ್ ಪಕ್ಷ 165 ಸ್ಥಾನಗಳನ್ನು ಪಡ್ಕೊಂಡಿತ್ತು. ಆದರೆ ಈಗ ಅವರು 119ಕ್ಕೆ ಬಂದು ನಿಂತಿದ್ದಾರೆ. ಸೊ ಈಗ ಮತ್ತೆ ಪಕ್ಷವನ್ನು ಪುನರ್ಸಂಘಟಿಸುವ ಅನಿವಾರ್ಯತೆ ಕನ್ಸರ್ವೇಟಿವ್ ಪಕ್ಷದ ಮೇಲಿರುತ್ತೆ. ಅವರು ಮುಂದಿನ ಚುನಾವಣೆ ಹೊತ್ತಿಗೆ ಉತ್ತಮ ಪ್ರತಿಪಕ್ಷ ಅನ್ನಿಸ್ಕೊಂಡು ಉತ್ತಮ ನಾಯಕತ್ವವನ್ನು ಪ್ರದರ್ಶಿಸಿ ಜನರ ವಿಶ್ವಾಸವನ್ನು ಗಳಿಸಿದರೆ ಮುಂದೆ ಅಧಿಕಾರಕ್ಕೆ ಬರುವ ಅವಕಾಶಗಳು ಅವ್ರಿಗೂ ಇರುತ್ತವೆ. ಇನ್ನು ಬ್ರಿಟನ್ನಲ್ಲಿ ಆಡಳಿತ ಬದಲಾಗ್ತಾ ಇರೋದು ಭಾರತದ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಬೀರುತ್ತೆ ಅನ್ನೋದು. ಗೆಳೆಯರೆ, ಈಗ ಹೊಸ ಪ್ರಧಾನಿ ಆಗ್ತಾ ಇರೋ ಸ್ಟಾರ್ಮರ್ ಚುನಾವಣೆಯ ಸಂದರ್ಭದಲ್ಲಿ ಭಾರತದ ಜೊತೆಗೆ ವಿಶೇಷ ಸಂಬಂಧಗಳನ್ನು ಹೊಂದುವ ಪ್ರಯತ್ನಗಳ ಬಗ್ಗೆ ಮಾತಾಡಿದ್ರು. ಹಾಗೆ ಕಾಶ್ಮೀರದ ಬಗ್ಗೆ ಕೂಡ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಕಾಶ್ಮೀರ ಅನ್ನೋದು ಸಂಪೂರ್ಣವಾಗಿ ಭಾರತಕ್ಕೆ ಸಂಬಂಧಪಟ್ಟ ವಿಷಯ, ಅದು ಭಾರತದ ಆಂತರಿಕ ವಿಷಯ. ಹೀಗಾಗಿ ಕಾಶ್ಮೀರದ ವಿಷಯದಲ್ಲಿ ಬೇರೆ ಯಾರೂ ಮೂಗು ತೂರಿಸೋದು ಸರಿಯಲ್ಲ ಅನ್ನೋ ಅಭಿಮತವನ್ನ ಸ್ಟಾರ್ಮರ್ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಈ ಬಾರಿ ಮತ್ತೆ ಜೀವ ಬರಬಹುದು. ಅದು ಮುಂದುವರಿಯುವ ಸಾಧ್ಯತೆಗಳಿರುತ್ತವೆ. ಬ್ರಿಟನ್ನ ಆರ್ಥಿಕ ಸುಧಾರಣೆಯ ದೊಡ್ಡ ಜವಾಬ್ದಾರಿ ಹೊರಲಿರುವ ಸರ್ಕಾರ ವಿಶ್ವದ ಅತಿ ವೇಗವಾಗಿ ಬೆಳೀತಾ ಇರೋ ಆರ್ಥಿಕತೆ ಅನ್ನಿಸ್ಕೊಂಡ ಭಾರತದ ಜೊತೆಗೆ ಸಹಜವಾಗಿ ಅತ್ಯುತ್ತಮ ಸಂಬಂಧಗಳನ್ನು ಹೊಂದುವ ವಿಶ್ವಾಸವೂ ಇದೆ, ಅನಿವಾರ್ಯತೆ ಕೂಡ ಅವರಿಗಿದೆ. ಹಾಗೆ ಬ್ರಿಟನ್ನಲ್ಲಿ ಹೆಚ್ಚಾಗ್ತಾ ಇರೋ ಹಿಂದೂ ಫೋಬಿಯಾ, ಖಲಿಸ್ತಾನಿ ಚಟುವಟಿಕೆಗಳನ್ನು ಮಟ್ಟ ಹಾಕೋ ನಿಟ್ಟಲ್ಲಿ ಕೂಡ ಈ ಬಾರಿಯ ಬ್ರಿಟಿಷ್ ಸರ್ಕಾರ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳುವ ಸಾಧ್ಯತೆಗಳನ್ನು ನಿರೀಕ್ಷಿಸಲಾಗ್ತಾ ಇದೆ. ಇದು ಗೆಳೆಯರೆ ಬ್ರಿಟನ್ನಲ್ಲಾಗಿರುವ ಚುನಾವಣೆ ಹಾಗೂ ಅಲ್ಲಿ ರಚನೆಯಾಗಲಿರುವ ಹೊಸ ಸರ್ಕಾರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.